ರೀಸೆಂಟಾಗಿ ನನ್ನ ಕ್ಲೈಂಟ್ ಹತ್ರ ಮಾತಾಡ್ತಾ ಇದ್ದೆ. ಅವರು ವರ್ಕ್ ಮಾಡಿಕೊಂಡೇ ತನ್ನ ಹೈಯರ್ ಸ್ಟಡೀಸ್ ಎಕ್ಸಾಮ್ಸಿಗೆ ಅಂತ ಪ್ರಿಪೇರ್ ಆಗ್ತಾ ಇದ್ರು. ಬಟ್ 2 ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ರು. ಅದು ಎರಡಕ್ಕೂ ಕನೆಕ್ಷನ್ನೇ ಇರಲಿಲ್ಲ. ಯಾಕೆ 2 ಎಕ್ಸಾಮ್ಸಿಗೆ ಪ್ಯಾರಲಲ್ ಆಗಿ ಪ್ರಿಪೇರ್ ಆಗ್ತಿದ್ದೀರಲ್ಲ ಅಂತ ಕೇಳಿದೆ. ಸೊ ಅವ್ರು ಹೇಳಿದ್ರು, ಒಂದು ಎಕ್ಸಾಮ್ ನಾನು ಯಾರೋ ಹೇಳಿದ್ರು ಈ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ, ಅದನ್ನು ಪ್ರೂವ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂತ. ಇನ್ನೊಂದು ಎಕ್ಸಾಮ್ ನನ್ನ ಕನಸದು, ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ಕೇಳಿದೆ, ನಿಮ್ಮ ಸ್ಕೆಡ್ಯೂಲ್ ಹೇಗಿದೆ ಇವಾಗ ಅಂತ. ಸೊ ಅದಕ್ಕೆ ಅವ್ರು ಅಂದರು, ತುಂಬ ಹೆಕ್ಟಿಕ್ ಇದೆ ಮೇಡಮ್. ವರ್ಕ್ ಮಾಡಬೇಕು, ಬಂದು 2 ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು, ತುಂಬಾ ಟೆನ್ಷನ್ ಆಗುತ್ತೆ. ಈಗೀಗ ಹೆಲ್ತ್ ಕೂಡ ಅಷ್ಟು ಸರಿ ಇಲ್ಲ ನಂದು ಅಂತ. ಅದಕ್ಕೆ ನಾನು ಅಂದೆ, ನೀವು ಪ್ರೂವ್ ಮಾಡಬೇಕು ಅಂತ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋ ಭರಾಟೆಯಲ್ಲಿ ನನ್ನ ಕನಸು ಅಂತ ಪ್ರಿಪೇರ್ ಆಗ್ತಿರೋ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನಾಗುತ್ತೆ ಅಂತ. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ತಾನು ಯಾವುದನ್ನು ಪ್ರಿಯಾರಿಟೈಸ್ ಮಾಡಬೇಕು ಅಂತ. ಆಕೆ ತನ್ನ ಕನಸಿನ ಎಕ್ಸಾಮನ್ನ ಮೇಲೆ ಫೋಕಸ್ ಮಾಡ್ತಾಳೆ. ಅವಳ ಪರ್ಸ್ನಲ್ ಲೈಫು, ಹೆಲ್ತು ಎಲ್ಲದೂ ಬ್ಯಾಲೆನ್ಸಿಗೆ ಬರುತ್ತೆ. ನಂಗೆ ಇದು ಯಾಕೆ ಹೇಳಬೇಕು ಅಂತ ಅನಿಸ್ತು ಅಂದರೆ, ಬಹಳಷ್ಟು ಸ್ಟೂಡೆಂಟ್ಸಲ್ಲಿ ಈ ಪ್ಯಾಟರ್ನ ನಾನು ನೋಡ್ತಾ ಇದ್ದೀನಿ. ಯಾರೋ ಹೇಳಿದರು ಅಂತ ಪಟ್ಟಂತ ಡಿಸಿಷನ್ ತೊಗೊಬೇಡಿ. ಪಾಸ್ ಮಾಡಿ, ರಿಫ್ಲೆಕ್ಟ್ ಮಾಡಿ. ಇದು ನನ್ನ ವ್ಯಾಲ್ಯೂಸಿಗೆ ಅಲೈನ್ ಆಗ್ತಾ ಇದೆಯಾ? ಅಥವಾ ನಾನು ಏನು ಆಗಬೇಕು ಅಂತ ಇದ್ದೀನಲ್ಲ ಅದಕ್ಕೆ ಅಲೈನ್ ಆಗ್ತಾ ಇದೆಯಾ ಅಂತ. ಯಾಕಂದರೆ ಪ್ರೂವ್ ಮಾಡಿ ತೋರಿಸೋದು ಒಂದು ದಿನದ ಮಾತು. ಆದರೆ ಅದಕ್ಕೋಸ್ಕರ ನಿಮ್ಮ ಪರ್ಸ್ನಲ್ ಲೈಫು, ಹೆಲ್ತನ್ನು ಹಾಳು ಮಾಡ್ಕೊಳ್ಬೇಕಾಗ್ಬೋದು. ಅಥವಾ ಅದರಲ್ಲೇ ನಿಮ್ಗೆ ಜಾಬ್ ಸಿಕ್ಕಿ ಜೀವನ ಪೂರ್ತಿ ಅದನ್ನೇ ಮಾಡುವಂಥದ್ದಾಗ್ಬೋದು. ಸೊ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ.